ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಶೇಂಗಾಕಾಳು ಮತ್ತು ಕರಿಬೇವು, ಇವಾಗ ಉಳ್ಳಾಗಡ್ಡಿ ಹಾಕಿದ್ದೀನಿ ನೋಡ್ಬೋದು. ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಒಂಚೂರು ಯೆಲ್ಲೋ ಕಲರ್, ಬ್ರೌನಿಷ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಸವಿ ರಂಗೋಲಿ ಚಾನಲ್. ನಾನು ಇವತ್ತು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ನೋಡ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಶಾವಿಗೆ, ಇದು ಮನೆಯಲ್ಲೇ ಮಾಡಿಸಿರೋ ಶಾವಿಗೆ, ಅಂಗಡಿಯಿಂದ ತಂದಿರೋದು ಅಥವಾ ಪ್ಯಾಕೆಟ್ ಶಾವಿಗೆ ಅಲ್ಲ. ಬೇಸಿಗೆಗಾಲಲ್ಲಿ ಮಾಡಿಸಿರ್ತೀವಿ, ಅದನ್ನು ವರ್ಷ ಪೂರ್ತಿನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಈ ಶಾವಿಗೆ ಆಚೆ ಕಡೆ ಪ್ಯಾಕೆಟಲ್ಲಿ ಸಿಗುತ್ತೆ. ನಾವು ಯೂಶ್ವಲಿ ಮನೆಯಲ್ಲೇ ಬೇಸಿಗೆಗಾಲಲ್ಲಿ ಮಾಡಿರ್ತೀವಿ. ಓಕೆ, ಇದು ಶಾವಿಗೆನ ಫ್ರೈ ಮಾಡಿ ಆದರೂ ಮಾಡ್ಬೋದು, ಹಾಗೆ ಆದರೂ ಮಾಡ್ಬೋದು. ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 2ರಿಂದ 3 ಚಮಚ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ, ಜೀರಿಗೆ ಮತ್ತು ಸಾಸಿವೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಳು ಅಥವಾ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್, ನಿಮಗೆ ಬೇಕು ಅಂದರೆ ನೀವು ಹಾಕ್ಬೋದು ಶೇಂಗಾ ಅಥವಾ ಕಡಲೆ ಬೀಜ. ಬೇಡ, ನಮಗೆ ಇಷ್ಟ ಇಲ್ಲ ತಿನ್ನೋಕ್ಕೆ, ಒಬ್ಬರೊಬ್ಬರಿಗೆ ಶೇಂಗಾ ಕಾಳು ಇಷ್ಟ ಇರೋಂಗಿಲ್ಲ, ಸೊ ಇಲ್ಲ ಅಂದರೆ ಬಿಡ್ಬೋದು. ಸೊ ಚೆನ್ನಾಗಿ ಕೈ ಆಡಿಸ್ಬೇಕು. ಎಣ್ಣೆಯಲ್ಲಿ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂದರೆ ಅದು ಹಾಗೆ ಉಳ್ಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಲಿಲ್ಲ, ಹಸಿ ಹಸಿ ಇರುತ್ತೆ ಶೇಂಗಾ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ 5-6 ಎಲೆ ಕರಿಬೇವು ಎಲೆ ಹಾಕ್ಕೋತಾ ಇದ್ದೀನಿ. ಕರಿಬೇವು ಒಂದು ಸ್ವಲ್ಪ ಇದಾಗಬೇಕು. ಅದಾದಮೇಲೆ ಒಂದು ಸ್ವಲ್ಪ 7ರಿಂದ 8 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಎಣ್ಣೆಯಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಕಡಲೆ ಬೀಜ ಆಪ್ಷನಲ್, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಇವಾಗ ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿನ. ಸೊ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಇದಲ್ವ ಒಂಚೂರು ಲಿಟಲ್ ಬ್ರೌನಿಷ್ ಕಲರ್ ಆಗಬೇಕು. ಓಕೆ, ನಿಮಗೆ ಈರುಳ್ಳಿ ಚೆನ್ನಾಗಿ ಬೇಗ ಬೇಯಬೇಕು ಅಂತಂದರೆ 1 ಸ್ಪೂನ್ ಅಥವಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸೊ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂಥೇಳಿ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನಿಮಗೆ ಶಾವಿಗೆ ಉಪ್ಪಿಟ್ಟು ಬೇಕು ಅಂತಂದರೆ ಯೆಲ್ಲೋ ಕಲರಲ್ಲಿ ಬೇಕಾಗಿತ್ತು ಅಂತಂದರೆ ಅರಿಶಿನ ಆ್ಯಡ್ ಮಾಡ್ಬೋದು. ಇಲ್ಲ ನಮಗೆ ಬೇಡ, ವೈಟಲ್ಲೇ ನಡೆಯುತ್ತೆ ಅಂದರೆ ಬಿಳಿ ನಡೆಯುತ್ತೆ, ನಮಗೆ ಬೇಡ ಅಂತಂದರೆ ನೀವು ಅದೇ ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಅರಿಶಿನ, ಇಲ್ಲ ಅಂತಂದರೆ ಇಲ್ಲ. ಸೊ ಆ್ಯಡ್ ಮಾಡಿ ಒಂಚೂರು ಫ್ರೈ ಮಾಡಬೇಕು. ಒಂಚೂರು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ರೆ ಒಂಚೂರು ಟೇಸ್ಟಾಗಿ ಆಗುತ್ತೆ ಅಂತೆ, ಒಂಚೂರು ಫ್ಲೇವರ್ ಬರುತ್ತೆ ಅಂತೇಳಿ ಹಾಕ್ತಾ ಇರೋದು. ಸಕ್ಕರೆ ಒಂದು ಸ್ವಲ್ಪ ಹಾಕ್ಬೇಕು. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಓಕೆ, ಇದು ಮೇನ್, ಇದು ಮ್ಯಾಜಿಕ್ ಮ್ಯಾಗಿ ಮಸಾಲ. ಇದು ಹಾಕಿದ್ರೆ ಒಂಚೂರು ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಅದೊಂಚೂರು ಫ್ಲೇವರ್ ಬರುತ್ತೆ ಮ್ಯಾಗಿದ್ದು. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ. ನೀವು ಅಂದಾಜಲ್ಲಿ ಒಂದು 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ, ನೋಡ್ಬೋದು. 2 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸೊ ನೋಡ್ಬೋದು, ಇವಾಗ ನೀರು ಕುದೀತಾ ಇದೆ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಉಪ್ಪು ಅಥವಾ ಖಾರ ಚೆಕ್ ಮಾಡ್ಬೋದು. ಅಕಸ್ಮಾತ್ ಉಪ್ಪು ಕಡಿಮೆ ಆಗಿದ್ದರೆ ಒಂಚೂರು ಉಪ್ಪು ಹಾಕ್ಕೋಬೋದು, ಅಥವಾ ಖಾರ ಕಡಿಮೆ ಆಗಿದ್ದರೆ ಒಂಚೂರು ಖಾರ ಹಾಕ್ಕೋಬೋದು, ಅಥವಾ ಖಾರ ಜಾಸ್ತಿ ಆಗಿದ್ದರೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಮೇಲ್ಗಡೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ನೀರು ಕುದೀತಾ ಇದೆ, ಫುಲ್ ಕುದೀತಾ ಇದೆ ಅಲ್ವಾ. ಇವಾಗ ಕುದಿಯುವಾಗ ಚೆಕ್ ಮಾಡ್ಕೋಬೋದು. ಓಕೆ, ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಅದನ್ನು ಮ್ಯಾಗಿ ಅಂತ ಹೇಳಿಬಿಟ್ಟು ಮ್ಯಾಗಿ ಬದಲಾಗಿ ಕೊಡ್ಬೋದು. ಮ್ಯಾಗಿ ಥರನೇ ಇರುತ್ತೆ, ಯಾಕೆ ಮ್ಯಾಗಿ ಮಸಾಲ ಹಾಕಿದ್ವಲ್ವ ಅದೇ ಫ್ಲೇವರ್ ಬರುತ್ತೆ, ಮ್ಯಾಗಿ ಥರ ಆಗುತ್ತೆ, ಕೊಡ್ಬೋದು. ಸೊ ಇವಾಗ ನಾನು ಶಾವಿಗೆ ಹಾಕ್ಕೋತಾ ಇದ್ದೀನಿ. ನಾನು ಫ್ರೈ ಮಾಡಿಲ್ಲ, ಹೇಳಿದ್ದೀನಿ ಆವಾಗಲೇ, ನಾನು ಫ್ರೈ ಮಾಡಿಲ್ಲ, ಹಾಗೆ ಹಾಕ್ಕೋತಾ ಇರೋದು. ಹಾಗೆ ಕೂಡ ಮಾಡ್ಬೋದು, ಫ್ರೈ ಮಾಡಿ ಕೂಡ ಆದರೂ ಮಾಡ್ಬೋದು. ಸೊ
ನೀರು ಎಷ್ಟಿದೆ ಅಲ್ವಾ ಅದಕ್ಕೆ ನೀರಿಗಿಂತ ಒಂಚೂರು ಸ್ವಲ್ಪ ಶಾವಿಗೆ ಹಾಕೋಬೇಕು. ನೋಡ್ಬೋದು ಈ ಥರ ತಿಳುವಾಗಿರಬೇಕು, ಅಂದರೆ ಈಕ್ವಲಾಗಿ ಹಾಕ್ಕೋಬಾರ್ದು. ಈ ಥರ ತಿಳುವಾಗಿ ಬಂದರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಶಾವಿಗೆ ಅಲ್ವಾ, ಗೋಧಿ ಹಿಟ್ಟಿನಲ್ಲಿ ಮಾಡಿರ್ತಿರ್ತಲ್ಲ, ನೀರಲ್ಲಿ ಒಂಚೂರು ಇಂಕೊಳ್ಳುತ್ತೆ, ಅಂದರೆ ನೀರು ಇರುತ್ತೆ. ಸೊ ಹಂಗಾಗಿ ಈ ಥರ ತಿಳುವಾಗಿ ಮಾಡಬೇಕು. ಸೊ ನೀರಿಗಿಂತ ಶಾವಿಗೆ ಒಂಚೂರು ಕಡಿಮೆ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಇವಾಗ ಒಂದು 10 ನಿಮಿಷ ಅಥವಾ ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ತೆಗೆದ್ರೆ ನೋಡ್ಬೋದು, ಹೇಳಿದ್ದೀನಲ್ವ ಶಾವಿಗೆ ನೀರು ಇಂಕೊಳ್ಳುತ್ತೆ. ಸೊ ರುಚಿಕರವಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆ. ಬೇಕಂದರೆ ಮನೆಯಲ್ಲಿ ಟ್ರೈ ಮಾಡ್ಬೋದು. ಶಾವಿಗೆ ಉಪ್ಪಿಟ್ಟು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಿಸಿಯಾದ ಶಾವಿಗೆ ಉಪ್ಪಿಟ್ಟು ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಬೆಳಗ್ಗೆ ಬೇಗ ತಿಂಡಿ ಬೇಕಂದರೆ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಮ್ಯಾಗಿಕ್ಕಿಂತ ಬೆಸ್ಟ್. ಮ್ಯಾಗಿ ತಿಂದರೆ ಹೆಲ್ತ್ ಹಾಳಾಗುತ್ತೆ. ಸೊ ಮ್ಯಾಗಿಕ್ಕಿಂತ ಬೆಸ್ಟ್. ನೋಡ್ಬೋದು ಬಿಸಿಯಾಗಿದೆ. ನಾನು ತಿಂತಾಯಿದ್ದೀನಿ, ಸುಡ್ತಾಯಿದ್ದೀನಿ ತೊಗೋಬೇಕು ಅಂದರೆ. ಸೊ ಬಿಸಿಯಾದ ಶಾವಿಗೆ ಉಪ್ಪಿಟ್ಟು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಫುಡ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.